ತಮ್ಮನ ಮಗ ರಾಜ್ ಠಾಕ್ರೆ ಇಬ್ಬರು ಒಂದಾಗಿದ್ದ. ಮಹಾರಾಷ್ಟ್ರಕ್ಕೆ ಎಷ್ಟು ಒಳ್ಳೆಯದಾಗ್ತದೋ ಕೆಟ್ಟದಾಗ್ತದೋ ಬೇರೆ ಮಾತು. ಆದರೆ ನಮ್ಮ ಬೆಳಗಾವಿಗೆ ಮಾತ್ರ ಕಿರಿಕಿರಿ ಸ್ಟಾರ್ಟ್ ಆಗ್ತದೆ ಅನ್ನೋದು ಮಾತ್ರ ಒಂದಿಷ್ಟು ಕಂಡು ಬರುತ್ತಿರುವಂಥ ವಿಷಯ ಆಗ್ಯದ. ಅದರಲ್ಲೂ ಈ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಅಧ್ಯಕ್ಷ ಮನೋಹರ್ ಕೆರೇಕರ್ ಅಂತೂ ಶಿವಸೇನಾ ಬಣಗಳೊಂದಿಗೆ ನಮ್ಮ ಸಾಮರ್ಥ್ಯ ದುಪ್ಪಟ್ಟಾಗಿದೆ, ಮರಾಠಿ ಭಾಷಿಕ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂಬ ಹೋರಾಟ ಉಗ್ರವಾಗಲಿದೆ, ಉಗ್ರವಾಗಿ ಹೋರಾಟ ಮಾಡ್ತೀವಿ ಇನ್ನೂ ಬಿಡೋದಿಲ್ಲ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಇದೆಷ್ಟು ಮಟ್ಟಿಗೆ ನಿಜ ಆಗ್ತದೋ ಸುಳ್ಳಾಗ್ತದೋ, ಬಟ್ ನಾವು ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಅಥವಾ ಅದನ್ನು ಆದಷ್ಟು ದೂರ ಸರಿಸ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಮೊದಲನೇದಾಗಿ ಮಾಡಬೇಕಾಗಿದ್ದ ಕೆಲಸ ಇಲ್ಲಿಯ ಮರಾಠಿಗರನ್ನು ನಾವು ಸಹೋದರತೆಯಿಂದ ನೋಡ್ಕೊಂಡು ಹೋಗುವಂಥ ದೊಡ್ಡ ಕೆಲಸ ಆಗಬೇಕಾಗ್ಯದ. ಅದು ಭಾಳ ಮಹತ್ವದ್ರಿ. ಯಾಕೆಂತಂದ್ರೆ ಮರಾಠಿಗೆ ಅನಿಸ್ಬೇಕು, ಅದು ಹೌದು ಪರವಾಗಿಲ್ಲ ಆರಾಮಿದ್ವಲ್ಲ ಇವ್ರದ್ದು ಏನು ಕಿರಿಕಿರಿ ಅಂತೇಳಿ ಅವ್ರಿಗೆ ಗೊತ್ತಾಗಬೇಕು. ನಾವು ಮಹಾರಾಷ್ಟ್ರಕ್ಕೆ ಹೋದ್ರೆ ನಾವೇನಪ್ಪ ಒಮ್ಮೆಲೆ ಇಂಗ್ಲೆಂಡ್ಗೆ ಹೋದಂಗೆ ಆಗ್ತದೆ, ಎಲ್ಲ ಬದಲಾಗ್ತದೆ, ಯುರೋಪಿಯನ್ ಕಂಟ್ರಿಗಂತಲೇ ಬಡತನ ಹೋಗಿಬಿಡ್ತದೆ, ಎಲ್ಲರೂ ಉದ್ಯೋಗ ಸಿಗ್ತದೆ, ಎಲ್ಲರೂ ಸಮಾನವಾಗಿ ಬದುಕ್ತಾರೆ ಅನ್ನುವಂಥದ್ದು ಆಗ್ತದನ ಅನ್ನುವಂಥ ಪ್ರಶ್ನೆ ತಮ್ಮ ಹಾಕ್ಕೊಳ್ಳಂಗೆ ಕನ್ನಡಿಗರು ಅವ್ರಿಗೆ ವಾತಾವರಣ ನಿರ್ಮಾಣ ಮಾಡಬೇಕಾಗ್ಯದ. ಎದ್ದ ತಕ್ಷಣ ಮರಾಠಿ ದ್ವೇಷಕ್ಕಿಂತಲೂ ಮರಾಠಿಗರನ್ನ ಅಂತಮಂದು ನೋಡ್ಕೊಳ್ಳುವಂಥ ಪ್ರವೃತ್ತಿ ನಮ್ಮ ಗಡಿ ಭಾಗದಲ್ಲೇ ಜೋರಾಗಬೇಕಾಗ್ಯದ. ಯಾಕಂದ್ರೆ ಅದೊಂದು ಮದ್ದು, ಅದು ಗಾಂಧೀಜಿಯವ್ರ ಮದ್ದು, ಅದೊಂದು ನಾವು ನೀವೆಲ್ಲ ಒಂದು ಅನ್ನುವಂಥದ್ದು. ಅದಾದಾಗ ಸಹಜವಾಗಿ ಮರಾಠಿ ಮಾಣೂಸ್, ಕನ್ನಡ ಮಾಣೂಸ್ ಇವೆಲ್ಲ ಮಾಣೂಸ್ಗಳು